ಹಾಯ್ ಹಲೋ ಸ್ನೇಹಿತರೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ ವೀಕ್ಷಕರೇ, ಇವತ್ತು ಕೂಡ ನಾವು ಹೇರ್ ಪ್ಯಾಕ್ ಯಾವ ಥರವಾಗಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ಕೋಬೋದಂತ ತೋರಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟರು ಹೊಸದಾಗಿ ಖಂಡಿತವಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡ್ಬೋದು. ಸ್ನೇಹಿತರೆ, ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಎಲ್ರಿಗೂ ಕೂಡ ಕಾಮನ್ ಆಗಿರುವಂಥದ್ದೇ. ಅದು ಕೂಡ ನಾವು ಯಾವ ಹೇರ್ ಪ್ಯಾಕ್ ಹಚ್ಚಬೇಕು, ಎಷ್ಟೇ ಕೆಮಿಕಲ್ ಇರುವಂಥ ಹೇರ್ ಡೈಗಳು ಹಚ್ಚಿದ್ರೂ ಕೂಡ ನಮಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಅದರ ಬದಲಾಗಿ ನಾವು ಈ ಥರ ಕೂಡ ಹೇರ್ ಪ್ಯಾಕ್ ರೆಡಿ ಮಾಡಿ ಹಚ್ಚೋದ್ರಿಂದ ನಮಗೆ ಜಾಸ್ತಿ ದಿನಗಳ ಕಾಲ ನಮ್ಮ ಬಿಳಿ ಕೂದಲು ಕಪ್ಪಾಗೆ ಉಳಿಯುತ್ತೆ. ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಬೋದು. ಹಾಗಿದ್ರೆ ತಡ ಮಾಡದೆ ವೀಕ್ಷಕರೇ, ನೋಡೋಣ ಯಾವ ರೀತಿಯಾಗಿ ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೋದು, ಏನೆಲ್ಲ ಹಾಕ್ಬೋದು ಈ ಹೇರ್ ಪ್ಯಾಕಿಗೆ ಅಂತ ಇವತ್ತಿನ ವಿಡಿಯೋ ಹತ್ರ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಸ್ಟವ್ ಮೇಲೆ ಒಂದು ಬೌಲ್ ಇಟ್ಕೊಳ್ಳಿ. ಅದರಲ್ಲಿ ನಾವು ಇವಾಗ ಏನು ಮಾಡಬೇಕಂತ ಹೇಳಿಕೊಡ್ತೀನಿ. ಇದೇ ರೀತಿಯಾಗಿ ನೀವು ಕೂಡ ನ್ಯಾಚುರಲಾಗಿ ಜಾಸ್ತಿ ದಿನಗಳ ಕಾಲ ನಮ್ಮ ತಲೆಯಲ್ಲಿ ಕಲರ್ ಕೂತ್ಕೋಬೇಕಂದ್ರೆ ಇದೇ ರೀತಿಯಾಗಿ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಈ ಬೌಲಿಗೆ ಸ್ವಲ್ಪ ನೀರು ಹಾಕಿದ್ದೀನಿ. 1 ಲೋಟದಷ್ಟು 1.5 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನಾವು ಟೀ ಕುಡಿಯುವಂಥ ಲೋಟದಿಂದ ನೀರು ಹಾಕಬೇಕಾಗತ್ತೆ. ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇರೋದು. ಕುದಿ ಬರುವಾಗ ನಾವು ಇದಕ್ಕೆ ಫ್ರೆಶ್ ಆಗಿರುವಂಥ ಕರಿಬೇವು ಇದಕ್ಕೆ ಆ್ಯಡ್ ಮಾಡಬೇಕು. ಕರಿಬೇವು ಹಾಕೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ. ಹಾಗೆ ನಮ್ಮ ಕೂದಲು ಇದು ಕೂಡ ನ್ಯಾಚುರಲಾಗಿ ಕಪ್ಪು ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ಹಾಗಾಗಿ ಖಂಡಿತವಾಗಿ ಕರಿಬೇವು ಹಾಕಿ. ಹಾಗೆ ಸ್ನೇಹಿತರೆ, ಕರಿಬೇವು ಜೊತೆಗೆ ಮತ್ತೇನು ಹಾಕ್ತೀನಿ ಅಂತ ಹೇಳ್ಕೊಡ್ತೀನಿ. ಇದೇ ರೀತಿಯಾಗಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಕಲಂಜಿ ಕಾಳು, ನೋಡಿ ನಾವು ಕಲಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ, ಮಾರ್ಕೆಟ್ನಲ್ಲಿ ಸಿಗುವಂಥದ್ದು. ಅದು 1 ಸ್ಪೂನಷ್ಟು ಹಾಕಬೇಕು. ಅದು ಕೂಡ ನಮ್ಮ ಬಿಳಿ ಕೂದಲಿಗೆ ಕಲರ್ ಮಾಡುವಂಥದ್ದು. ಹಾಗೆ ಸ್ನೇಹಿತರೆ, ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಎಷ್ಟೊತ್ತು ಕುದಿಸ್ತೀವಿ ಅಷ್ಟೊತ್ತು ತನಕ ಚೆನ್ನಾಗಿ ಅದೇನಾಗುತ್ತೆ ಅಂದರೆ ಕರಿಬೇವು ಮತ್ತು ಕಲ್ಲಂಜಿ ಕಾಳು ಎಲ್ಲನೂ ಕೂಡ ರಸ ಅದರಲ್ಲಿ ಬಿಟ್ಕೊಳ್ತಾ ಬರುತ್ತೆ ನೀರಲ್ಲಿ. ಆಮೇಲೆ 1 ಬ್ರೂ ಕಾಫಿ ತೊಗೊಂಡಿದ್ದೀನಿ ನೋಡಿ. ಬ್ರೂ ಕಾಫಿ ಹಾಕೋದ್ರಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಕಪ್ಪು ಆಗಿ ಶೈನಿಯಾಗಿ ಉಳಿಯುತ್ತದೆ. ಅದಕ್ಕೋಸ್ಕರ ಬ್ರೂ ಕಾಫಿ ಯೂಸ್ ಮಾಡಿ. ಈ 2 ರೂಪೀಸ್ ಇರುವಂಥ ಬ್ರೂ ಕಾಫಿ ಅದರಲ್ಲಿ ಹಾಕಬೇಕು. ಚೆನ್ನಾಗಿ ಹಾಕಿ ಅದು ಕೂಡ ಕುದಿಸ್ಬೇಕಾಗತ್ತೆ. ನಾವು ಎಷ್ಟೋ ತನಕ ಕುದಿಸ್ತೀವಿ ಅದು ಏನಾಗುತ್ತೆ ಅಂದರೆ ನೀರಲ್ಲಿ ಚೆನ್ನಾಗಿ ಒಂಥರ ಕಲರ್ ಬಿಟ್ಕೊಳ್ಳುತ್ತೆ. ಅದೇ ಕಲರ್ ನಮಗೆ ಬೇಕಾಗುವಂಥದ್ದು. ನಮ್ಮ ಕೂದಲಿಗೆ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಹಾಗೆ ಶೈನಿಯಾಗಿ ಇರಬೇಕಂದ್ರೆ ಬ್ರೂ ಕಾಫಿ ಆ್ಯಡ್ ಮಾಡಬೇಕು. ಇವಾಗ ಸ್ನೇಹಿತರೆ, ಎಲ್ರಿಗೂ ಕೂಡ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಯೂಸ್ ಮಾಡೋದಕ್ಕೆ ಆಗಲ್ಲ. ಯಾಕಪ್ಪ ಅಂದರೆ ಒಬ್ಬೊಬ್ಬರ ಸ್ಕಿನ್ ತುಂಬಾ ಸಾಫ್ಟಾಗಿ ಒಂಥರ ಅವರಿಗೆ ಸೂಟ್ ಆಗದೆ ಇರುವಂಥ ಸ್ಕಿನ್ ಇರುತ್ತೆ. ಯಾವುದೇ ಸ್ಕಿನ್ನಲ್ಲಿ ಒಂಥರ ಎಲರ್ಜಿ ಟೈಪ್ ಆಗುತ್ತೆ. ಅದಕ್ಕೋಸ್ಕರ ಅವರಿಗೆ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಬಳಸೋದಕ್ಕೆ ಆಗಲ್ಲ. ಆವಾಗ ನಾವು ಈ ಥರವಾಗಿ ಅದಕ್ಕೆ ನಾವು ಯೂಸ್ ಮಾಡ್ತಾ ಇದ್ದರೆ ನಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇವಾಗ ನೋಡಿ, ಚೆನ್ನಾಗಿ 1 ಲೋಟದಷ್ಟು ನೀರು ನಾನು ಅರ್ಧ ಲೋಟದಷ್ಟು ಆಗೋವರೆಗೂ ಕೂಡ ಕುದಿಸ್ಕೊಂಡು ತೊಗೊಂಡಾಯಿತು. ಇವಾಗ ಕುದಿಸಿರುವಂಥ ನೀರು ಏನು ಮಾಡ್ತೀನಿ ಅಂದರೆ, ನಾನು ಕಬ್ಬಿಣದ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಬ್ಬಿಣದ ಕಡೆಯಲ್ಲಿ ಸೋದಿಸ್ಕೊಂಡು ತೊಗೊಳ್ತೀನಿ. ಯಾಕಂದರೆ ಕಬ್ಬಿಣದ ಕಡಾಯಿ ನಮಗೆ ಕೂದಲಿಗೆ ಒಂಥರ ಅದು ಕೂಡ ಕಲರ್ ಜಾಸ್ತಿನೇ ಮಾಡುವಂಥದ್ದು. ಯಾಕಂದರೆ ನಮಗೆ ಕಬ್ಬಿಣದ ಅಂಶ ಇರುವಂಥ ಬಾಣಲಿ ಇದ್ದರೆ ಅದು ಒಂದು ಸ್ವಲ್ಪ ಕಲರ್ ಜಾಸ್ತಿನೇ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ನೋಡಿ ಸೋದಿಸ್ಕೊಂಡು ತೊಗೊಂಡಿದ್ದೀನಿ ಟೀ ಇದರಲ್ಲಿ ಕಬ್ಬಿಣದ ಕಡಾಯಿಯಲ್ಲಿ. ಆಮೇಲೆ ಸ್ನೇಹಿತರೆ, ಯಾವ ಮೆಹಂದಿ ಕಲಿಸ್ತಾ ಇದ್ದೀನಪ್ಪ ಅಂದರೆ, ನಾನು ನೋಡಿ ನಿಶಾ ಮೆಹಂದಿ ಕಲಿಸ್ತಾ ಇದ್ದೀನಿ. ನಿಶಾ ಮೆಹಂದಿ ಬ್ಲ್ಯಾಕ್ ಮೆಹಂದಿ ತೊಗೊಂಡಿದ್ದೀನಿ. ಇದರಲ್ಲಿ ದಾಸವಾಳದ ಹೂವು ಮತ್ತು ಬೇವಿನ ಗಿಡದ ಎಲೆ ಹಾಗೆ ಸಿಗ್ಗಾಕಾಯಿ, ನೆಲ್ಲಿಕಾಯಿ ಇವೆಲ್ಲನೂ ಕೂಡ ಗುಣಮಟ್ಟ ಶಕ್ತಿ ಈ ಮೆಹಂದಿಯಲ್ಲಿರುವಂಥದ್ದು. ಅದಕ್ಕೋಸ್ಕರ ಇದು ಕೂಡ ನ್ಯಾಚುರಲಾಗಿ ಯೂಸ್ ಮಾಡ್ಬೋದು. ಒಂದು ಸರ್ತಿ ಯೂಸ್ ಮಾಡಿ ನೋಡಿ, ನಿಮಗೆ ಸೂಟ್ ಆದರೆ ನೀವು ಯೂಸ್ ಮಾಡ್ಕೊಳ್ತಾ ಇರ್ಬೋದು. ಇವಾಗ ನೋಡಿ, ನಾನು 10 ರೂಪೀಸ್ ಇರುವಂಥ ಮೆಹಂದಿ ಪ್ಯಾಕೆಟ್ ಅದರಲ್ಲಿ ಹಾಕ್ತಾಯಿದ್ದೀನಿ. 10 ರೂಪೀಸ್ ಮೆಹಂದಿ ಪ್ಯಾಕೆಟ್ ಒಬ್ಬರಿಗೆ ಸಾಕಾಗುವಂಥದ್ದು. ನೋಡಿಕೊಂಡು ಬಳಸ್ಬೋದು. ನೀವು ಕೂಡ ಜಾಸ್ತಿ ಕೂದಲಿದ್ರೆ ಸ್ವಲ್ಪ ಜಾಸ್ತಿನೇ ಪ್ರಮಾಣದಲ್ಲಿ ಮೆಹಂದಿ ತೊಗೋಬೋದು. ಇವಾಗ ನೋಡಿ, ನಾನು ಮೆಹಂದಿ ಎಲ್ಲನೂ ಕೂಡ ಇದರಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡು ಹಾಕ್ತಾಯಿದ್ದೀನಿ. ಇವಾಗ ಇದರಲ್ಲಿ 2 ಥರ ಮೆಹಂದಿ ಸಿಗುತ್ತೆ. ಒಂಥರ ರೆಡ್ ಕಲರ್ ಮೆಹಂದಿ ಕೂಡ ಸಿಗುತ್ತೆ ಶೈನಿಯಾಗಿ, ಇದೊಂದು ಕಪ್ಪು ಮೆಹಂದಿ ಕೂಡ ಸಿಗುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಬೋದು. ಇವಾಗ ನೋಡಿ, ನೀರಲ್ಲಿ ಮೆಹಂದಿ ಹಾಕಿದಾಯಿತು. ಚೆನ್ನಾಗಿ ಇದರಲ್ಲಿ ಕಲಿಸ್ತಾ ಇದ್ದೀನಿ. ಇವಾಗ ಮತ್ತೆ ಸ್ವಲ್ಪ ಸ್ಟವ್ ಅಂಟಿಸ್ಕೊಂಡು ತಗೊಳ್ಳೋಣ. ಸಣ್ಣ ಉರಿ ಇಡಬೇಕಾಗತ್ತೆ. ಎಷ್ಟೋ ತನಕ ನಾವು ಮೆಹಂದಿ ಜಾಸ್ತಿ ದಿನಗಳ ಕಾಲ ನಮ್ಮ ಕೂದಲಿಗೆ ಕೂತ್ಕೋಬೇಕು ಅಂತಂದರೆ ನಾವು ಈ ಥರ ಪ್ರೊಸೆಸಿಂಗ್ ಖಂಡಿತವಾಗಿ ಮಾಡ್ಬೋದು. ಇವಾಗ ನಾನು ಸ್ಟವ್ ಹಚ್ಕೊಂಡು ತೊಗೊಳ್ತೀನಿ. ಸ್ಟವ್ ಹಚ್ಕೊಂಡು ತೊಗೊಂಡು ಈ 1-2 ನಿಮಿಷ ಚೆನ್ನಾಗಿ ಅದರಲ್ಲಿ ಕುದಿ ಬರಬೇಕು. ಅಷ್ಟೋ ತನಕ ಕುದಿಸ್ಕೊಂಡು ತೊಗೊಳ್ತೀನಿ. ಹಾಗೆ ಸ್ನೇಹಿತರೆ, ಈ ಥರವಾಗಿ ಮೆಹಂದಿ ಯೂಸ್
ಮಾಡಿದ ಮೇಲೆ ರಿಸಲ್ಟ್ ನಿಮಗೂ ಕೂಡ ಸಿಕ್ಕಿದ ಮೇಲೆ ನನಗೆ ಕಮೆಂಟ್ಸ್ ಮೂಲಕ ಹೇಳಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಇವಾಗ ನೋಡಿ, ಇವಾಗಲೇ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇರುವಂಥದ್ದು. ಆಲ್ರೆಡಿ ನಿಶಾ ಮೆಹಂದಿ ತುಂಬಾ ಚೆನ್ನಾಗಿ ಕಲರ್ ಕೊಡುವಂಥದ್ದು. ಆವಾಗ ಬಳಸುವಾಗ ಈ ಥರವಾಗಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ನಮ್ಮ ಮೆಹಂದಿ ಕೂದಲಿಗೆ ಕೂತ್ಕೊಳ್ಳುತ್ತೆ. ಹಾಗೆ ಸ್ನೇಹಿತರೆ, ನಿಮ್ಮ ಹತ್ರ ಸಿಕ್ಕರೆ ಫ್ರೆಶ್ ಆಗಿರುವಂಥ ಅಲೋವೆರಾ ಹಾಕ್ಬೋದು, ಇಲ್ಲ ಅಂದರೆ ಅಲೋವೆರಾ ಪೌಡ್ರ್ ಕೂಡ ಸಿಗುತ್ತೆ, ಅದು ಕೂಡ ಬಳಸ್ಬೋದು. ನಾನು ಅಲೋವೆರಾ ಪೌಡ್ರ್ ಬಳಸ್ತಾ ಇದ್ದೀನಿ ನೋಡಿ. ಅಲೋವೆರಾ ಪೌಡ್ರ್ ಬಳಸ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿಯುವಾಗ ಹಾಕಬೇಕು. ನಿಮ್ಮ ಹತ್ರ ಫ್ರೆಶ್ ಆಗಿರುವಂಥ ಅಲೋವೆರಾ ಸಿಕ್ಕರೆ ನೀವು ಸ್ಟವ್ ಮೇಲೆ ಕುದಿಸುವಂಥ ಅವಶ್ಯಕತೆ ಇಲ್ಲ. ಕೆಳಗಡೆ ಇಳಿಸ್ಕೊಂಡು ಫ್ರೆಶ್ ಆಗಿರುವಂಥ ಅಲೋವೆರಾ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಹಾಕ್ಬೋದು. ಇವಾಗ ನೋಡಿ ಇದರಲ್ಲಿ ಅಲೋವೆರಾ ಪೌಡ್ರ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕುದಿಸ್ತಾ ಇದ್ದೀನಿ. ಈ ಥರವಾಗಿ ಕುದಿಸ್ತೀವಿ ಅಂದರೆ ಅದು ಕೂಡ ಜೆಲಿ ಥರ ಮೆಹಂದಿಯಲ್ಲಿ ಬಿಟ್ಕೊಳ್ಳುತ್ತೆ. ಈ ಅಲೋವೆರಾ ಜೆಲ್ ಹಾಕೋದ್ರಿಂದ ಕೂಡ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಸಾಫ್ಟ್ ಆಗ್ತಾ ಹಾಗೆ ಮತ್ತು ಸಿಲ್ಕಿಯಾಗಿ ಕೂಡ ಕಾಣಿಸುತ್ತೆ ಕೂದಲಿಗೆ. ಹಾಗಾಗಿ ಇವಾಗ ಖಂಡಿತವಾಗಿ ಅಲೋವೆರಾ ಜೆಲ್ ಪೌಡ್ರ್ ಹಾಕಿದ್ದೀನಿ. ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಅದು ಕೂಡ ಸ್ಕಿಪ್ ಮಾಡ್ಬೋದು. ಇವಾಗ ತಟ್ಟೆ ಮುಚ್ಚಿ 1 ಗಂಟೆಗಳ ಕಾಲ ಬಿಟ್ಬಿಡ್ತೀನಿ. ಸ್ಟವ್ ಆಫ್ ಮಾಡಿದಾಯಿತು. 1 ಗಂಟೆಗಳ ಕಾಲ ಬಿಟ್ಟ ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಲರ್ ರೆಡಿಯಾಗಿರುವಂಥದ್ದು. ನೋಡಿ, ಈ ಥರವಾಗಿ ಗಾಢವಾಗಿ ನಮಗೆ ನ್ಯಾಚುರಲಾಗಿ ಕಲರ್ ಮಾಡುವಂಥ ನಿಶಾ ಮೆಹಂದಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿರುವಂಥದ್ದು. ಯಾವುದೇ ಕೆಮಿಕಲ್ ಮೆಹಂದಿಗಳಿಗೂ ಕೂಡ ಹಿಂದೆ ಹಾಕುವಂಥ ಈ ನಿಶಾ ಮೆಹಂದಿ ನೋಡಿ ಈ ಥರವಾಗಿ ಖಂಡಿತವಾಗಿ ಕಲಿಸ್ಕೊಂಡು ಯೂಸ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕಲಿಸ್ಕೊಂಡು ನಿಮ್ಮ ತಲೆಗೆ ಅಪ್ಲೈ ಮಾಡಿಕೊಂಡು 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿದ್ರೆ ಸಾಕು. ಅದು ನಮ್ಮ ಕೂದಲಿಗೆ ವರ್ಷಾನುಗಟ್ಟಲೆ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ. ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರುವಂಥದ್ದಲ್ವಾ. ಹಾಗೆ ನಮ್ಮ ಬಿಳಿ ಕೂದಲಿಗೆ ಕಲರ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಉಪಯುಕ್ತ ಮೆಹಂದಿ ಅನ್ಬೋದು. ಹಾಗಾದರೆ ಖಂಡಿತವಾಗಿ ಬಳಸಿ ನೋಡಿ. ನೀವು ಕೂಡ ನಿಮಗೂ ಕೂಡ ರಿಸಲ್ಟ್ ಸಿಕ್ಕರೆ, ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ನೋಡಿ 10 ರೂಪೀಸ್ ನಿಶಾ ಮೆಹಂದಿ ಅಲ್ವಾ, ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು. ಹಾಗೆ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ತಲೆಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ. ನನ್ನ ತಲೆಗೆ ಹೇರಿಗೆ ಇವಾಗ ನೋಡಿ, ನಾನು ಜಾಸ್ತಿ ನನ್ನ ತಲೆಯಲ್ಲಿ ಬಿಳಿ ಕೂದಲ ಇಲ್ಲ, ಹಾಗೆ ಸ್ವಲ್ಪ ಇರುವಂಥದ್ದು. ಆದರೂ ಕೂಡ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬ್ರಷಿನ ಸಹಾಯದಿಂದ ಎಲ್ಲ ಕಡೆ ಮೆಹಂದಿ ಹಚ್ಕೋಬೇಕು. ಸ್ವಲ್ಪ ಕೂದಲು ಎತ್ಕೊಂಡೆ ಹಚ್ಕೊಂಡ್ಬಿಡಿ. ಎಲ್ಲ ಕಡೆ ಬ್ರಷಿನಿಂದ ಚೆನ್ನಾಗಿ ಮೆಹಂದಿ ಹಚ್ಕೊಂಡು 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ನಾರ್ಮಲಿ ವಾಶ್ ಮಾಡ್ಕೋಬೇಕು. ಶಾಂಪೂ ಮಾತ್ರ ಬಳಸಬಾರ್ದು. ನಿಮ್ಮ ತಲೆಗೆ ಮೆಹಂದಿ ಜಾಸ್ತಿ ದಿನಗಳ ಕಾಲ ಬರಬೇಕಾದ್ರೆ ನೀವು ಶಾಂಪೂ, ಕೆಮಿಕಲ್ ಇರುವಂಥ ಶಾಂಪೂಗಳು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯೂಸ್ ಮಾಡಿದ್ರೆ ನಿಮ್ಮ ಮೆಹಂದಿ ಜಾಸ್ತಿ ದಿನಗಳ ಕಾಲ ತಲೆಗೆ ಕೂತ್ಕೊಳ್ಳಲ್ಲ. ಖಂಡಿತವಾಗಿ ಈ ಟಿಪ್ಸ್ ಕೂಡ ಟ್ರೈ ಮಾಡಿ, ಮೆಹಂದಿ ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ. ಧನ್ಯವಾದ ಎಲ್ರಿಗೂ ಕೂಡ.